ಪಾಠದ ಮೇಲೆ ಲಕ್ಷ ಐತೆ ಏನಿಲ್ಲ ಮಗನ ಸುಂಬಳ ನೆಕ್ಕೋತ್ ಹೊಡಿಯೈತೇನ ಕಪ್ಪಳಿಗೆ ಕಳೆದ ಬಾ ಅದನ್ನಂದ್ರತ್ತವ್ರು. ಅವಾಗ ಹುಡುಗ ಏನ್ ಹೇಳ್ತಾನ್ರಿಪ್ಪ ಮಾಸ್ತರ್ಗ? ಸರ್ ನೀವು ತಿನ್ನಂಗಿಲ್ರಿ ನಮ್ಮನ್ನು ತಿನ್ನಾಕ ಬಿಡಂಗಿಲ್ರಿ ಅಂದತ್ತಾವ. ಶಿವಿ ಇರ್ತೈತೆ ಏ ಹೌದು. ಕರೆ ಹುಡುಗ ಅಟ್ಕ ಸುಮ್ ಕುಂದ್ರಲಿಲ್ರಿ ಅದು. ಏನ್ ಮಾಡಿದ್ರಿಪ್ಪ? ಅವತ್ತ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿ 2ಕ್ಕೆ ಹೋಗಿತ್ತತ್ರಿ. ಅಂದ್ರ ಸಂಡಾಸ್ಕ್ ಹೋಗಿದ್ರಿಪ್ಪ? 2 ಒಂದಾವ. ಹೌದು. ಕರೆ ಹುಡುಗ ಹೆಂಗ್ ಮಾಡ್ಬೇಕ್ರಿ ಅದು? ಏನ್ ಮಾಡ್ತಿದ್ರಿಪ್ಪ? ಸುಮ್ 2ಕ್ಕೆ ಮಾಡ್ಬೇಕಿಲ್ರಿ. ಹೌದು. ಕರೆ ಹಂಗ್ ಮಾಡ್ತಿದಿಲ್ಲ ಅವ್. ಏನ್ ಮಾಡ್ತಿದ್ರಿಪ್ಪ? ಮುಂದ ಸಾಂತಿಕ ಹತ್ತಿದತ್ತ ಹಿಂದ 2ಕ್ಕೆ ಮಾಡ್ಲಕತ್ತಿದತ್ತ. ಇಲ್ಲ ಬರೋಬರ್ ಐತೆ ಅವಂದು. ಹೆಂಗ? ಮ್ಯಾಗ ಹಾಕೋದು ತಳಗ್ ಜಾಡ್ಸೋದು. ಮಾಸ್ತರ್ ಅಲ್ಲೇ ಹಾಯ್ಸಿ ಹೊಂಟಿದತ್ತ ಅವ್. ಏನ್ ಅಂದತ್ರಿಪ್ಪ ಮಾಸ್ತರ? ಏ ಹುಡುಗ ಅಂದತ್ತ ಬಸ್ಸು ಮಾನವ ಜನ್ಮಕ್ ಬಂದಿವಪ್ಪ, ಹೌದು. ಒಂದ್ ಕೆಬ್ಬಣಕ್ ಬಂದೈತಿ ಹುಚ್ಚುಗಾಟಿ ನಿನಗ್ ಬುದ್ಧಿ ಬಂದಿಲ್ಲಲ್ಲ, ತಿನ್ನುದಾರಿ ಮಾಡು ಒಗಿದಾರಿ ಮಾಡು ಅಂದರ್ತಾವ. ಅವಾಗ ಹುಡುಗ ಏನ್ ಹೇಳ್ತಾನ್ರಿಪ್ಪ ಮಾಸ್ತರ್ಗ? ಸರ್ ಓ ಇದು ಹಿಟ್ಟಿನ ಗಿರಿನಿದ್ದಂಗ್ರಿ, ಮ್ಯಾಗ ಹಾಕ್ತತ್ರಿ ತಳಗ್ ಬೀಸ್ತೈತಿ, ಡೌಟ್ ಇದ್ರ ಹಿಂದ್ ನಿಂತ್ ನೋಡ್ ಬರ್ಲಿ ಅಂದತ್ತಾವ. ಬರೋಬರ್ ಐತ್ರಿ ಅವಂದು. ಮಾಸ್ತರ್ ಸುಮ್ ಕುಂದ್ರಲಿಲ್ಲ, ಹಿಂಗ್ ನೋಡಿದತ್ತ ತಮ್ಮ ಯಾಕೋ ಒಂದ್ ಸ್ವಲ್ಪ ದಾಮ್ ಬೀಸಾಕತೈತಿ ಇನ್ನೇಮ್ ಹೊಳ್ಳಿ ಹಾಕಿ ನೋಡು ಅಂದ್ರತ್ತಾವ. ಖರೆ ಹಂಗಾಗಿರ್ಬಾರ್ದು. ಹೌದ್ರಿಪ್ಪ. ಇವತ್ತಿನ ದಿವಸ ಸರ್ಜೋಡಿ ಸಹ ಕಲಾವಿದರು ಒಂದು ಪ್ರಶ್ನೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು ಪ್ರಶ್ನೆಗಳನ್ನು ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ? ಲಿಂಗ ಬೀರಣ್ಣ ದೇವರ, ಹೌದು, ಲಿಂಗ ಬೀರಣ್ಣ ದೇವರ ತಾಯಿ ಸೂರಾವತಿದಿಂದ ಹುಟ್ಟಿ ಬರಬೇಕಾದ್ರ ಶಿವನ ಸೇವಾ ಯಾರು ಮಾಡ್ತಿದ್ರು? ಬಾಲಭರಮದೇವರ. ಬಾಲಭರಮದೇವರ ಮಾಡ್ತಿದ್ರ. ಬರೀ ಸ್ವಲ್ಪ ತೋಡೆ ಹೇಳ್ಕೋತ ಹೋಗುದದ. ಹೌದ್ರಿಪ್ಪ. ನೇರವಾಗಿ ಪರ್ಸನೆ ಟು ಉತ್ತರ ಟು ಪರ್ಸನೆ. ಭರಮದೇವರ ಸೇವಾ ಮಾಡ್ತಿದ. ಮುಂದ ಕಳವಿ ನಾರಾಯಣಗೌಡ ಕಾಶಿ ಯಾತ್ರಾ ಮುಗಿಸ್ಕೊಂಡು ಹೊಳ್ಳಿ ಶಿವನ ಸೇವಾಕ ಬಂದ. ಹೌದು. ಶಿವನ ಸೇವಾ ಮಾಡುವಂತ ಯಾಳ್ಯದೊಳಗ ಶಿವನ ಸೇವಾ ಮಾಡ್ಲಾಕ್ ನಿತ್ತ ಪರಮಾತ್ಮ ಅಡ್ಡಗಟ್ಟಿದ. ನಿನಕಿತ್ತ ಭರಮದೇವರ ಹೆಚ್ಚಿನ ಪೂಜೆ ಮಾಡ್ಲಕ್ಕತಾನ, ಅವನ ಭಕ್ತಿ ನನಗ್ ಬಹಳ ಇಷ್ಟ ಆಗೈತೆ ಅಂತ ಹೇಳಿದ ಪರಮಾತ್ಮ. ಹೌದ್ರಿಪ್ಪ. ಅವಾಗ ಏನ್ ಮಾಡಿದ ಕಳವಿ ನಾರಾಯಣಗೌಡ? ನನ್ನ ತಂಗಿ ಗಂಡನ ಇಟ್ಟು ವರ್ಣನೆ ಮಾಡಕ್ ಹತ್ಯಾನಂದ್ರ ಅವಾಗ ಸಿಟ್ಟಿಗೇರಿ ಪರಮಾತ್ಮ ಹೇಳಿದ, ಏ ಭಗವಂತ, ಬಾಳ ಭರಮದೇವ್ರ ಕೈಲ ಏನ್ ಪೂಜೆ ಮಾಡ್ಕೊತಿ? ಅದ್ರ ಹೊಟ್ಟಿಲೆ ಮಕ್ಕಳಿಲ್ಲ, ಬಂಜಿ ಕೈಲೆ ಪೂಜೆ ಮಾಡ್ಕೊತಿ ನೀ ಅಂತ ದೇವ್ರತ್ತೇಳಿ ಕಳವಿ ನಾರಾಯಣಗೌಡ ನಿಂದೇದ ಮಾತಾಡ್ಲಕ್ಕತ್ತ. ಅವಾಗ ಏನ್ ಹೇಳ್ತಾನ್ರಿಪ್ಪ ಪರಮಾತ್ಮ? ಈ ಮಾತ ಯಾರು ಕೇಳಿಸ್ಕೊಂಡ್ರು? ಬಹಳ ಭರಮೈ ದೇವ್ರು ಕೇಳಿಸ್ಕೊಂಡ. ಹೌದು. ನನ್ನ ಮಾವ ಇಂತ ನಿಂದ್ಯದ ಮಾತುಗಳನ್ನ ಆಡ್ಯಾನಂದ್ರೆ ಇದು ಬೆನ್ನಾಗ ಹಾರಿ ಹೊಡೆದಂಗ ಐತಲ್ಲ ಅಂತ ತಿಳ್ಕೊಂಡು ತನ್ನ ಮನೆಗೆ ಬಂದ. ಮನೆಗೆ ಬಂದು ಕಂಬಳಿ ಗೊಂಗಡಿಯನ್ನ ಹಾಕೊಂಡು ತುಂಬಿದ ಮನೆ ಒಳಗ ಮಲ್ಕೊಂಡ ಬಿಟ್ಟ. ಮಡವಿ ಸೂರಾವತಿ ಬಂದು ಎಬ್ಸಿದ್ರಿ, ಹೇಳಲಿಕ್ಕೆ ತಯಾರಿಲ್ಲ. ಯಾಕ್ರಿ ಮಲ್ಕೊಂಡ್ರಿ? ಕಾರಣ ಏನಂದ ಕೂಡ್ಲಿ ಹೇಳ್ತಾನ ಭರಮದೇವ್ರ, ನಿಮ್ಮನ್ನ ಕಳವಿ ನಾರಾಯಣಗೌಡ ಬಂಜಿ ಅಂತ ನೋಡ್ದಾನ. ಬಂಜಿ ಮಾರಿ ನೋಡಬಾರ್ದು, ಒಣಗಿದ ಗಿಡ ನೋಡಬಾರ್ದು, ಮನಿ ಮುಂದಿನ ಕುಳಬಾನು ನೋಡಬಾರ್ದು ನಿಂದೇದ ಮಾತಾಡ್ಯಾನ ನಿಮ್ಮನ್ನ ತಿಳಿದ. ಅವಾಗ ಸೂರಮ್ಮದೇವಿ ಏನ್ ಮಾಡ್ತಾಳ್ರಿಪ್ಪ? ಸೂರಮ್ಮದೇವಿ ಕೆರೆದ ಕೆಂಡಾಗಿ ಉರಿದ ಬೆಂಕಿಯಾಗಿ ಗಚ್ಚಿನ ಬಚ್ಚಲಕ್ಕೆ ಹೋಗಿ ಎರೆದ ಹೆಣಲ ಹಾಕಿ ಎಳಿ ಬೇತಾಲಿ ತೆಗೆದು ಜಾಮ ಜಳಕ ಮಾಡಿ ನೇಮಿಷ್ಟಿಯನ್ನ ಮಾಡಿ ಕಾಯಿ ಕರ್ಪೂರವನ್ನ ತಗೊಂಡು ರಾಯಿ ಮಾರಗ ಬಣ್ಣದ ಅಗಸಿಲಿ ಹಾಸಿ ಶಿವನ ಸಲಗದ ಮುಂದೆ ಬಂದಳು. ಹೌದ್ರಿಪ್ಪ. ಶಿವನ ಮುಂದೆ ಬಂದು ಹೋಗಿ ಪರಮಾತ್ಮಗೆ ಹೇಳ್ತಾಳ, ನಮ್ಮಣ್ಣ ನಿಂದ್ಯದ ಮಾತುಗಳನ್ನ ನೋಡಿದಾನ, ಬಂಜಿ ಅಂತ ಕರೆದಾನ. ಯಪ್ಪ ನನಗ ಮಕ್ಕಳು ಫಲಾರೆ ಕೊಡೋ. ಈ ಬಂಜಿ ಅಂತಕ್ಕಂತ ಶಬ್ದವನ್ನ ಅಳಕಿಸುವತ್ತೇಳಿ ಪರಮಾತ್ಮನ ಮುಂದೆ ಪರಿ ಬೇಡ್ಲಾಕತ್ತಳು ಸೂರಾವತಿ. ಅವಾಗ ಪರಮಾತ್ಮ ಏನ್ ಹೇಳ್ತಾನ್ರಿಪ್ಪ? ಪರಮಾತ್ಮ ಕಣ್ಣ ತೆರೆದು ನೋಡ್ಲಿಲ್ಲ. ಹೌದಾ? ಎಷ್ಟೋ ತಾಸುಗಟ್ಲೆ ಎಷ್ಟೋ ದಿನಗಳ ಗಟ್ಲೆ ತಪಸ್ಸರಿ ಮಾಡ್ಲಿಕ್ಕೆ ಪರಮಾತ್ಮ ಕಣ್ಣ ತೆಗೆದು ನೋಡ್ಲಿಲ್ಲ. ಕೈಯಾಗ ಕಂಜೂರಿ ಹಿಡ್ಕೊಂಡು ಸೊಂಟಕ್ಕೆ ಸೆರಗ ಸುತ್ತಕೊಂಡು ನೀ ಕಣ್ಣು ತೆಗೆದು ನೋಡಿ ನನಗ ಮಕ್ಕಳ ಫಲ ಕೊಡ್ಲಿಲ್ಲ ಅಂದ್ರ ನಾನ್ ನಿನ್ನ ಮುಂದೆ ಪ್ರಾಣ ಬಿಡ್ತೇನೆ. ಕೈಯಾಗ ಕಂಜೂರಿ ಹಿಡ್ಕೊಂಡು ಯಾರು? ಸೂರಾವತಿ ನಿತ್ತಳು. ಭಗವಂತ ಕಣ್ಣು ತೆಗದ. ಏನ್ ಹೇಳ್ತಾನ್ರಿಪ್ಪ ಭಗವಂತ? ಕಣ್ಣು ತೆಗೆದ ಸೂರಾವತಿ ಹೇಳ್ತಾನ, ತಾಯಿ ಸೂರಾವತಿ, ನಿನ್ನ ಹೊಟ್ಟಿಲೆ ಮಕ್ಕಳ ಫಲ ಇಲ್ಲ. ಹೌದು. ಯಾಕ ಮಕ್ಕಳ ಫಲ ಇಲ್ಲ? ಯಾಕ್ರಿಪ್ಪ? ಅವನ ಮುಂದಿರ್ತಕ್ಕಂತ ಹೊತ್ತಿಗೆಯನ್ನ ತೆಗದ. 1 ಪಾನ ತಿರುವಿದ, ಮಕ್ಕಳ ಫಲ ಇಲ್ಲ. 2 ಪಾನ ತಿರುವಿದ್ರು ಮಕ್ಕಳ ಫಲ ಇಲ್ಲ. ಹೌದು ಹೌದು. ನಿನ್ನ ಭೋಗದಾಗ ಮಕ್ಕಳ ಫಲ ಇಲ್ಲವಾ? ನಿನಗೆ ಮಕ್ಕಳ ಆಗುದಿಲ್ಲ ಅಂತ ಹೇಳಿದ ಪರಮಾತ್ಮ. ಅವಾಗ ಸೂರಾವತಿ ಹೇಳ್ತಾಳ, ಇವತ್ತೇ ಹುಟ್ಟಿ ಸಂಜೆಗೆ ಸಾಯ್ಲಿಕ್ಕರೆ ನನಗೆ ಬಂಜಿ ಅಂತಕ್ಕಂತ ಶಬ್ದ ಅಳಕಿಸಿದೆ ಅಂದ್ರ ಇಲ್ಲಿ ಇರ್ತೀನಿ, ಇಲ್ಲಿ ನಾನು ಪ್ರಾಣ ಕೊಡ್ತೀನಿ ಅಂತ ತಯಾರಾದಳು ಸೂರಾವತಿ. ಅವಾಗ ಏನ್ ಹೇಳ್ತಾನ್ರಿಪ್ಪ ಪರಮಾತ್ಮ? ಸೂರಾವತಿ, ನೀ ಜೀವಕ್ಕೆ ಹಾನಿ ಮಾಡ್ಕೊಳಕ್ ಹೋಗ್ಬೇಡ. ಹೌದು. ನಿನ್ನ ಹೊಟ್ಟಿಲೆ ಮಕ್ಕಳ ಫಲ ಇರ್ಲಿಕ್ಕೂ ಕೂಡ ಸ್ವತಃ ನಾನೇ ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತಾನೆ ಅಂತ ಹೇಳಿದ ಸಾಕ್ಷಾತ್ ಪರಮಾತ್ಮ. ಹೌದ್ರಿಪ್ಪ. ಶಿವನ ವರವಿನ ಕಂದನಾಗಿ ಹುಟ್ಟಿ ಬಂದ, ಪರಮಾತ್ಮನ ವರ ಅವತಾರಿಯಾಗಿ ಹುಟ್ಟಿ ಬಂದ. ಹನಿ ಬೆವರಿನ ಕಂದ ಯಾರು?
ವೀರದೇವರ. ಹೌದ್ರಿಪ್ಪ ಹೌದು. ಪರಮಾತ್ಮ ಬೌಳೆ ಶಂಕರ ನಾನೇ ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತೇನೆ ತಾಯಿ ಅಂತ ಹೇಳಿಕ್ಕಿಂತ ಮೊದಲು ಒಂದು ಮಾತು ಹೇಳಿದ. ಏನತ್ರಿಪ್ಪ? ನಿನಗ ಮನೆಗೆ ಮಗನಾಗಿ ಅಷ್ಟೇ ಇರಬೇಕು, ಹೌದು. ಏನು ಜಗ ಬೆಳಗುವಂತ ಮಗ ಬೇಕು. ಅವಾಗ ಸೂರಮ್ಮದೇವಿ ಏನ್ ಹೇಳ್ತಾಳ್ರಿಪ್ಪ? ಯಪ್ಪ, ನನ್ನ ಮನೆಗೆ ಮಗನಾಗಿರ್ತಕ್ಕಂತ ಮಗ ಬೇಡ, ಹೌದು ಹೌದು, ಜಗ ಬೆಳಗುವಂತ ಮಗನನ್ನ ನನಗ ಕರುಣಿಸಂದ ಕಾಲಕ್ಕ ಅವಾಗ ಹೇಳ್ತಾನ ಪರಮಾತ್ಮ, ಏನತ್ರಿಪ್ಪ? ನಾಳೆ ನಿನ್ನ ಹೊಟ್ಟಿಲೆ ಹುಟ್ಟಿ ಬತ್ತ 13 ದಿವಸಕ್ಕೆ ಕೂಶಿನ ಅಡವಿ ಆರ್ಯಾನಕ್ಕೆ ಕಳಿಸ್ಬೇಕಂತ ಹೇಳಿದ ಪರಮಾತ್ಮ. ಅವಾಗ ಸೂರಮ್ಮದೇವಿ ಏನ್ ಹೇಳ್ತಾಳ್ರಿಪ್ಪ? ಪರಮಾತ್ಮನ ಆಜ್ಞೆ ಪ್ರಕಾರ ಮುಂದೆ ಸೂರಾವತಿ ಗರ್ಭವತಿ ಆದಳು. ಹೌದು. ಮುಂದ ಅನ್ನ ಕಳವಿ ನಾರಾಯಣಗೌಡ ಕಾಡ್ಲಿಕ್ಕೂ ಬಂದ. ಹೌದು. ಜ್ಯೋತಿಷಿಗಾರನಿಗೆ ಅನೇಕ ರೀತಿ ತೊಂದರೆಗಳನ್ನ ಕೊಟ್ಟ. ಹೌದು. ಮುಂದ ಸೂರಾವತಿ ಗರ್ಭವತಿ ಇದ್ದಾಗ ಕಳವಿ ನಾರಾಯಣಗೌಡ ವಿಚಾರ ಮಾಡಿದ, ನಮ್ಮ ತಂಗಿ ಸೂರಾವತಿ ಹೊಟ್ಲೆ ಅದಾಳ. ಹೌದು ಹೌದು. ಒಂದು ವೇಳೆ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲಾದಿತ್ತು, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲಾದಿತ್ತು. ಹೌದು. ಈ ತಂಗಿ ಮಗನು ಕೊಲ್ಲಬೇಕಂದ. ಅವಾಗ ಏನ್ ಹೊಂಚ ಹಾಕಿದ್ರಿಪ್ಪ? ವಿಷಯದ ಬುತ್ತಿ ಕೊಟ್ಟ ಕಳಿಸಿದ. ಹೌದು. ವಿಷಯದ ಬುತ್ತಿ ಕೊಟ್ಟ ಕಳಿಸಿದಂತ ಯಾಳೆದಾಗ ತಾಯಿ ಸೂರ್ಯಾವತಿ ಹೊಟ್ಟೆಯಾಗಿದ್ದ ಬೀರದೇವ್ರ ಹೌದು. ತಾಯಿ ಹೇಳ್ತಾನ ಹೊಟ್ಟೆಯಾಗಿರ್ತಾನ. ಏನತ್ರಿಪ್ಪ? ಯವಾ, ಓ, ನಿಮ್ಮನ್ನ ವಿಷಯದ ಬುತ್ತಿ ತರ್ಲಿಕ್ಕತ್ಯಾನ. ಹೌದಾ? ತವ್ರ ಮನೆ ಬೈಕಿ ಬುತ್ತಿ ಅಂತೇಳಿ ಹಿಗ್ಗಿನಿಂದ ಉಣ್ಲಿಕ್ಕೆ ಹೋಗ್ಬೇಡ. ಹೌದ್ರಿಪ್ಪ. ಕರೆ ಒಂದು ತುತ್ತ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ನೋಡು, ನನ್ನ ಮೇಲೆ ಡೌಟ್ ಇತ್ತಂತೇಳಿ ಹಿಂಗ ಆಕಾಶವಾಣಿ ಮುಖಾಂತರ ಹೇಳ್ದ. ತವ್ರ ಮನೆ ಸೀರೆ ಐತೈತೆ, ಹಿಗ್ಗಿಲಿಂದ ಉಟ್ಕಲ್ ಉಡ್ಲಾಕ್ ಹೋಗ್ಬೇಡ, ಕಟಿಗಿ ಕುದುರಿ ಗುಡಿಸತ್ ಹೇಳ್ದ. ಯಾರು? ಯಾರಿಪ್ಪ? ಬೀರದೇವ್ರ. ಬೀರದೇವ್ರ. ಹೌದು. ಕರೆ ನಾರಾಯಣಗೌಡ ವಿಷಯದ ಬುತ್ತಿಯನ್ನ ತಂದ. ಕರೆ ತಂಗಿ ಸೂರಾವತಿ ತಿನ್ಲಿಲ್ಲ, ಅಣ್ಣನ ಮುಂದೆ ಸುಮ್ಮ ಕೊತ್ತಳು. ಅಣ್ಣವಾದ ಬೆಳಕು ಒಂದು ತುತ್ತ ಬೆಕ್ಕಿಗೆ ಹಾಕಿದಾಗ ಗರ್ಭಪಾತ ಆತ್ರಿಪ್ಪ. ಬೆಕ್ಕ ಗರ್ಭಿಣಿತ್ತು, ಬೆಕ್ಕ ಗರ್ಭಪಾತ ಇತ್ತು. ಹೌದ್ ಹೌದ್. ಕಟ್ಟಿಗೆ ಸೀರೆಗೆ ಉಡಿಸಿದಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ, ನಡಗಂಬಕ್ಕೆ ಉಡಿಸಿದಾಗ ಏನಾಯ್ತ್ರಿಪ್ಪ? ಅವಾಗ ನಡಗಂಬ ಉರಿ ಹೈತಿತ್ತು. ಹೌದ್ರಿಪ್ಪ. ಹಿಂಗ ಅನೇಕ ರೀತಿ ತೊಂದರೆಗಳನ್ನ ಅದು ಮುಂದೆ ಇದು ಎಲ್ಲಾನು ಆಯ್ತು. ಹೌದು. ಇನ್ನು ಸರ್ಚೂಡಿ ಸಾಕಲ ಅವ್ರ ಪ್ರಶ್ನೆಗಳನ್ನ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ? ನಿಮ್ಮ ಅಣ್ಣ ವಿಷಯದ ಬುತ್ತಿ ತರ್ಲಾಕತ್ತಾನ, ವಿಷಯದ ಬುತ್ತಿ ಉಣಿಬ್ಯಾಡ ಅಂತೇಳಿ ತಾಯಿ ಹೊಟ್ಟೆಯಾಗಿದ್ದಾಗನ ಹೇಳ್ಯಾನ. ಬೀರದೇವ್ರು ಹೇಳ್ಯಾನ. ಮುಂದ ತಾಯಿ ಸೂರಾವತಿ ಉದರದಿಂದ ಮುಂದೆ ಎಲ್ಲಿ ಕಾಡು ರುದ್ರ ಭೂಮಿ ಕೊದಲಿಗೆ ನಂದನ ಬನಕ್ಕ ಅಕ್ಕವ್ವ ಮಾಯವ್ವ ಆಡ ಕಾಯುತ್ತ ಬಂದು ಅಕ್ಕವ ಮಾಯವನ ಕೈಯಾಗ ಸ್ವಾಧೀನ ಆದ ಬೀರದೇವ್ರ. ಹೌದ್ರಿಪ್ಪ. ಅಕ್ಕವ ಮಾಯವ್ಗ ಹೆಂಗಾಗಿತ್ತ ಕೇಳಿದ್ರ, ಅಕ್ಕವ್ಗ ತೊಟ್ಟೆಲೆ ಸಿಕ್ತು, ತಮ್ಮ ಬೀರಪ್ಪ ಮಾಯವನ ಪಾಲಿಗೆ ಬಂದ. ಹೌದ್ರಿಪ್ಪ. ಮನೆ ಒಳಗ ಜಾಕಿ ಜತನ ಮಾಡ್ತಿದ್ಳು, ಜನಕ್ಕ ತಮ್ಮನಾಗಿ ಸಾಕಿದಳು, ಮನಕ್ಕ ಮಗನಾಗಿ ಸಾಕಿದಳು. ಹಳ್ಳಿಲೆ ಹಾಲ, ಬೆಳ್ಳಿಲೆ ಬೆಣ್ಣಿ, ತುಪ್ಪ, ಹಾಲ, ಹೈನು ಎಲ್ಲಾನು ತಿನ್ನಿಸ್ತಿದಳು. ಯಾರು? ಮಾಯಕ್ರಿಪ್ಪ. ಮಾಯಕ್ಕ ದೇವಿ. ಹೌದ್ ಹೌದು. ಎಲ್ಲಾ ಅನೇಕ ರೀತಿಗಳನ್ನ ಎಲ್ಲಾ ಆಟ ಪಾಠಗಳನ್ನ ಮಾಡ್ತಿದ್ದ ಬೀರದೇವ್ರ. ಕರೆ ಏನಾಗಿತ್ತ ಕೇಳಿದ್ರ, ಅಲ್ಲಿ ಇರ್ತಕ್ಕಂತ ಓಣ್ಯ